ನಮಸ್ಕಾರ ಎಲ್ಲರಿಗೂ ಯಶಸ್ವಿ ಕನ್ನಡ ವಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೆಲ್ಕಮ್ ಎವ್ರಿವನ್ ಟು ಯಶಸ್ವಿ ಕನ್ನಡ ವಾಣಿ ಯೂಟ್ಯೂಬ್ ಚಾನಲ್. ಇವತ್ತು ಏನು ಮಾಡ್ತಿದ್ವಿ, ಟುಡೇ ವಿ ಆರ್ ಗೋಯಿಂಗ್ ಟು ಡೂ ಅ ಲೆಸನ್ ಫ್ರಮ್ 7th ಸ್ಟ್ಯಾಂಡರ್ಡ್ ಸಿರಿ ಕನ್ನಡ ಟೆಕ್ಸ್ಟ್ ಬುಕ್ ಮೈಲಾರ ಮಹದೇವ ಪಾರ್ಟ್ 2. ಇವತ್ತು ನಾವು ಭಾಗ 2 ಆಫ್ ಮೈಲಾರ ಮಹದೇವ 7th ಸ್ಟ್ಯಾಂಡರ್ಡ್ 7ನೇ ತರಗತಿಯ ಸಿರಿ ಕನ್ನಡ ಟೆಕ್ಸ್ಟ್ ಬುಕ್ ಇಂದ ಮಾಡ್ತಾ ಇದ್ದೀವಿ. ಸೊ ಬಿಫೋರ್ ಸ್ಟಾರ್ಟಿಂಗ್ ಐ ರಿಕ್ವೆಸ್ಟ್ ಯು ಆಲ್ ಟು ಟೇಕ್ ಔಟ್ ಯುವರ್ ಟೆಕ್ಸ್ಟ್ ಬುಕ್, ವೇರ್ ಯುವರ್ ಫೋನ್ ಸಿಟ್ ಇನ್ ಅ ಕ್ವೈಟ್ ಪ್ಲೇಸ್ and we'll start with the lesson. I hope you have already gone through the part 1 video of Mailaara Mahadeva. So part 1 ಅಲ್ಲಿ ಏನಾಯಿತು, as I told at the end, Mailaara Mahadeva, he was very fond about the khadi dress promotion. He was not interested in the studies, so he started promoting the khadi ಬಟ್ಟೆ. ಓಕೆನಾ? ಸೊ ಇಲ್ಲಿ ಸ್ಟಾಪ್ ಮಾಡಿದ್ವಿ. ಸೊ ಇವಾಗ ನಾವು ಭಾಗ 2 ಶುರು ಮಾಡೋಣ. ಕಮ್ ಟು ದ ಪೇಜ್ ನಂಬರ್ 50ಕ್ಕೆ ಬನ್ನಿ. ಮಹದೇವ 12-13 ಹರೆಯ ಅಂದರೆ ಅಬೌಟ್ ದಟ್ ಏಜ್. ಓಕೆ, ಏಜ್ ಅಂತ ಅರ್ಥ. ಓಕೆ, 12-13, ಈ ವಾಸ್ ಅರೌಂಡ್ 12 to 13 ಏಜ್. ವಿಜಯಪುರ ಜಿಲ್ಲೆಯಲ್ಲಿ, ಇನ್ ದ ಡಿಸ್ಟ್ರಿಕ್ಟ್ ವಿಜಯಪುರ, ಕಲಾದಗಿ ಎಂಬ ಒಂದು ಗ್ರಾಮವಿದೆ. ಅಂಡರ್ಲೈನ್ ಮಾಡ್ಕೊಳ್ಳಿ. ದೆರ್ ಇಸ್ ಅ ಗ್ರಾಮ ಅಂದರೆ ಹಳ್ಳಿ, ವಿಲೇಜ್. ಸೊ ಇದೆಲ್ಲ ಸಮಾನಾರ್ಥಕ ಪದ. ಒಂದು ಗ್ರಾಮ ಇದೆ. ಓಕೆನಾ? ದೆರ್ ಇಸ್ ಒನ್ ವಿಲೇಜ್ ಇದೆ. ಅಲ್ಲಿ ಆ ಕಾಲದಲ್ಲಿ ಖಾದಿ ಬಟ್ಟೆಗಳನ್ನು ತಯಾರು ಮಾಡುತ್ತಿದ್ದರು. ಅಲ್ಲಿ ಇನ್ ದಟ್ ಪ್ಲೇಸ್, ಆ ಕಾಲದಲ್ಲಿ, ಡ್ಯೂರಿಂಗ್ ದಟ್ ಟೈಮ್, ಕಾಲ ಇಸ್ ಅ ಡ್ಯೂರೇಷನ್ ಟೈಮ್. ಖಾದಿ ಬಟ್ಟೆಗಳನ್ನು, ಬಟ್ಟೆ ಇಸ್ ಅ ಸಿಂಗ್ಯುಲರ್, ಬಟ್ಟೆಗಳು ಇಸ್ ಅ ಪ್ಲೂರಲ್. ಬಟ್ಟೆಗಳನ್ನು ತಯಾರು ಅಂದರೆ ಪ್ರಿಪೇರ್. ದೇ ಯೂಸ್ ಟು ಪ್ರಿಪೇರ್ ದ ಖಾದಿ ಬಟ್ಟೆ ಇನ್ ಕಲಾದಗಿ. ಮಹದೇವ ಅಲ್ಲಿಗೆ ಹೋದ. ಮಹದೇವ ಹಿ ವೆಂಟ್ ದೇರ್. ಅಲ್ಲಿ ಖಾದಿಯನ್ನು ತಯಾರಿಸುವುದು ಹೇಗೆ ಎಂದು ತಿಳಿದುಕೊಂಡ. ಅಲ್ಲಿ ಹಿ ಲರ್ನ್ಡ್ ಹೌ ಟು ಪ್ರಿಪೇರ್ ದ ಖಾದಿಯನ್ನು ಹೇಗೆ ತಯಾರಿಸುವುದು, ಹೌ ಟು ಪ್ರಿಪೇರ್ ಇಟ್ ಅಂತ ತಿಳಿದುಕೊಂಡ. ಈ ಅಂಡರ್ಸ್ಟುಡ್. ಖಾದಿಯನ್ನು ಹೊತ್ತು ಊರೂರು ತಿರುಗಿ ಮಾರಾಟ ಮಾಡಿದ. ಹಿ ಸ್ಟಾರ್ಟೆಡ್ ಕ್ಯಾರಿಯಿಂಗ್ ದ, ಹೊತ್ತು ಅಂದರೆ ಕ್ಯಾರಿ, ಹೊರುವುದು, ಕ್ಯಾರಿ ಮಾಡೋದು. ಹಿ ಸ್ಟಾರ್ಟೆಡ್ ಕ್ಯಾರಿಯಿಂಗ್ ದ ಖಾದಿ ಡ್ರೆಸ್ಸಸ್ ಆ್ಯಂಡ್ ಹಿ ಯೂಸ್ ಟು ರೋಮ್ the every places, ಊರು ಪ್ಲಸ್ ಊರೂರು, used to go to the every place, and ತಿರುಗಿ ಅಂದರೆ used to roam, ಮಾರಾಟ, sell, used to sell the ಖಾದಿ clothes. ಖಾದಿ ಬಳಕೆಯನ್ನು ಕುರಿತು ಪ್ರಚಾರವನ್ನೂ ನಡೆಸಿದ. ಆಲ್ಸೋ ಹಿ ಸ್ಟಾರ್ಟೆಡ್ ಪ್ರಮೋಟಿಂಗ್ ಅಬೌಟ್ ದ ಖಾದಿ ಡ್ರೆಸ್ಸಸ್, ಅದರ ಬಗ್ಗೆ ಪ್ರಚಾರವನ್ನು, ಇವನ್ ದಟ್ ಆಲ್ಸೋ ಹಿ ಸ್ಟಾರ್ಟೆಡ್ ಡೂಯಿಂಗ್. ಮಹಾದೇವ ಅವರಿಗೆ ಸಬರಮತಿ ಆಶ್ರಮದಿಂದ ಕರೆ ಬಂದಿತು. ಸಬರಮತಿ ಆಶ್ರಮ, ಸೊ ಯು ಹ್ಯಾವ್ ಅ ಸ್ಮಾಲ್ ಟಿಪ್ಪಣಿ ಅಬೌಟ್ ದ ಸಬರಮತಿ ಆಶ್ರಮ. ಸೊ ವಾಟ್ ಈಸ್ ಸಬರಮತಿ ಆಶ್ರಮ? ಯಾರಿದ್ರು ಇಲ್ಲಿ? ಇನ್ ದ ಸಬರಮತಿ ಆಶ್ರಮ ಗಾಂಧೀಜಿಯವರು ಇದ್ರು. ಗಾಂಧೀಜಿ ಸ್ಟೇ ಇನ್ ಸಬರಮತಿ ಆಶ್ರಮ. ಓಕೆ, ಸೊ ಗಾಂಧೀಜಿ ಇಸ್ ದ ಒನ್ ಹೂ ಏನಂತಾರೆ, ಹೂ ಫೌಂಡೆಡ್ ದ ಟ್ರಸ್ಟ್ ಸಬರಮತಿ ಆಶ್ರಮ. ಸೊ ಎಲ್ಲಿದೆ? ಗುಜರಾತಲ್ಲಿ ಹತ್ತಿರವಿರುವ ಕೋಜಾಟ್ ಎಂಬಲ್ಲಿ ಹಳೆಯ ಗೆಳೆಯ ಜೀವನ್ ಲಾಲ್ ದೇಸಾಯಿಯವರ ಬಂಗಲೆಯನ್ನು ಬಾಡಿಗೆಗೆ ತೆಗೆದುಕೊಂಡು, ದಿಸ್ ಯು ಹ್ಯಾವ್ ಇನ್ ಅ ಟಿಪ್ಪಣಿ, ಇಫ್ ಯು ಆರ್ ವಂಡರ್ಡ್, ಇಟ್ ಈಸ್ ಇನ್ ಅ ಪೇಜ್ ನಂಬರ್ 53 ನಲ್ಲಿದೆ. ಸೊ ಲರ್ನ್ ಅಬೌಟ್ ದೀಸ್ ಥಿಂಗ್ಸ್ ಆಲ್ಸೋ, ದಿಸ್ ಮೈಟ್ ಬಿ ಆಸ್ಕ್ಡ್ ಇನ್ ಯುವರ್ ಎಕ್ಸಾಮ್. ಸೊ ಸಬರಮತಿ ಆಶ್ರಮ ಇಸ್ ಫೌಂಡೆಡ್ ಬೈ ಗಾಂಧೀಜಿ. ಇಟ್ಸ್ ಅ ವೆರಿ ವೆಲ್ ನೌನ್ ಆಶ್ರಮ. ಎಲ್ಲಿ ಇದೆ? ಗುಜರಾತಲ್ಲಿ ಇದೆ. ಸೊ ಯಾರದು ಗುಜರಾತಲ್ಲಿ? ಮೋಹನ್ ದಾಸ್ ಕರಮಚಂದ್ ಗಾಂಧಿ ಹ್ಯಾಡ್ ಅ ಫ್ರೆಂಡ್ ಕಾಲ್ಡ್ ಜೀವನ್ ಲಾಲ್. ಸೊ ಜೀವನ್ ಲಾಲ್ ದೇಸಾಯಿಯ ಬಂಗಲೆ ಅಂದರೆ ಬಂಗ್ಲೋ. ಸೊ ದ ಬಂಗ್ಲೋ ಹಿ ಟುಕ್ ಫಾರ್ ಅ ರೆಂಟ್, ಬಾಡಿಗೆಗೆ ಹಿ ಟುಕ್ ಇಟ್, ಆ್ಯಂಡ್ ಹಿ ಸ್ಟಾರ್ಟೆಡ್ 1915, ಅಂಡರ್ಲೈನ್ ಮಾಡ್ಕೊಳ್ಳಿ, ಮೇ 25ರಂದು ಈ ಆಶ್ರಮವನ್ನು ಇವರು ಆರಂಭಿಸಿದರು. ಹಿ ಸ್ಟಾರ್ಟೆಡ್ ದಿಸ್ ಆಶ್ರಮ ಇನ್ 1915 May 25. ಈ ಆಶ್ರಮಕ್ಕೆ ಸತ್ಯಾಗ್ರಹ ಆಶ್ರಮವೆಂದು ಹೆಸರಿಡಲಾಗಿತ್ತು. ದಿಸ್ ವಾಸ್ ನೇಮ್ಡ್ ಆಸ್ ಅ ಸತ್ಯಾಗ್ರಹ ಆಶ್ರಮ ಅರ್ಲಿಯರ್. ಅಂಡರ್ಲೈನ್. ಓಕೆ, ದ ನೇಮ್ ಆಫ್ ದ ಆಶ್ರಮ ವಾಸ್ ಸತ್ಯಾಗ್ರಹ ಆಶ್ರಮ. 1917ರಲ್ಲಿ, ಇನ್ 1917, ಅಹಮದ್ ನಗರದಿಂದ, ಫ್ರಮ್ ಅಹಮದ್ ನಗರ್, ಉತ್ತರಕ್ಕೆ, ಟು ದ north of it. Uttara has a 2 meanings. One, Uttara meaning is answer. Another meaning for Uttara is a north direction. This is called ನಾನಾರ್ಥಕ ಪದ, homonyms. Okay, 6 ಕಿಲೋಮೀಟರ್ ದೂರದಲ್ಲಿರುವ ಸಬರಮತಿ ನದಿ ದಂಡೆಯ ಮೇಲೆ ಈ ಆಶ್ರಮವನ್ನು ಸ್ಥಳಾಂತರಿಸಲಾಯಿತು. ಲೇಟರ್ ದೇ changed the place to the Sabaramati. They changed the place where the Sabaramati river was there. ಅಲ್ಲಿ ದಂಡೆಯ ಮೇಲೆ, on the river bank, they changed the ashrama. ಇದರಿಂದ, because of this, the ashrama is named as a Sabaramati Ashrama. It is founded by Gandhiji
and first it was called as a Satyagraha Ashrama. It was taken by for rent from the Gandhiji friend Jeevan Lal Desai, and 1917 they changed the place near Sabaramati river, so the ashrama was changed the name as a Sabaramati Ashrama. Okay na? So we'll come back to the Bhaga 2. So Mahadevanige, he got a call from a Sabaramati Ashrama. He received a call. ಅಲ್ಲಿಗೆ ಮಹಾದೇವ ಅಲ್ಲಿಗೆ ಹೋದರು. ಮಹಾದೇವ he went there. ಆ ವೇಳೆಗೆ ಡ್ಯೂರಿಂಗ್ ದಟ್ ಟೈಮ್, ಸೊ ಕಾಲದಲ್ಲಿ ವೇಳೆಗೆ, ಸೊ ಎರಡೂ ಕೂಡ ಯು ಕ್ಯಾನ್ ಯೂಸ್ ಇಟ್. ಡ್ಯೂರಿಂಗ್ ದಟ್ ಟೈಮ್ ಪ್ರಸಿದ್ಧ ವೆರಿ ಫೇಮಸ್ ದಂಡಿ ಸತ್ಯಾಗ್ರಹ ನಡೆಯುತ್ತಿತ್ತು. ದಂಡಿ ಸತ್ಯಾಗ್ರಹ, ಹ್ಯಾವ್ ಯು ಹರ್ಡ್ ಅಬೌಟ್ ದ ದಂಡಿ ಮಾರ್ಚ್? Dandi March is nothing but the salt march, which was again initiated by Gandhiji to abolish the salt tax that was imposed on Indians by Britishers. So for more information, please go and read about the salt tax and the salt satyagraha, which was done initiated by a Gandhiji. So during that time, even the Dandi Satyagraha was also naditaito. It was happening. Gandhiji yavarodane, Gandhiji yavara odane, Gandhiji yavarodane with Gandhiji Dandi yatreyalli in the salt march ಹೆಜ್ಜೆ ಹಾಕಿದರು. Even joined Gandhiji. ಹೆಜ್ಜೆ ಹಾಕಿದರು ಅಂದ್ರೆ it's like a joining with them. ದಂಡಿ ಸತ್ಯಾಗ್ರಹದಲ್ಲಿ, ಇಂದ ದಂಡಿ ಸತ್ಯಾಗ್ರಹ ಭಾಗವಹಿಸಿದವರಿಗೆ, whoever participated, ಸೆರೆಮನೆವಾಸದ ಶಿಕ್ಷೆಯಾಯಿತು. The one who participated in this satyagraha, they were also punished. They were also sent to the prison. ಶಿಕ್ಷೆ, ಪನಿಷ್ಮೆಂಟ್ ಆಗುತ್ತೆ. ಮಹಾದೇವ 6 ತಿಂಗಳು ಸೆರೆಮನೆಯಲ್ಲಿ ಕಳೆದರು. ಮಹಾದೇವ he was in the prison for 6 months. 6 ತಿಂಗಳು is a month. ದಂಡಿ ಯಾತ್ರೆ ಮುಗಿದು, ದ ದಂಡಿ ಯಾತ್ರೆ ಇಸ್ ಫಿನಿಶ್ಡ್. ಮಹಾದೇವ ಹುಟ್ಟೂರಿಗೆ ವಾಪಸ್ಸು ಬಂದರು. ಹಿ ಕೇಮ್ ಬ್ಯಾಕ್ ಟು ಹಿಸ್ ಹುಟ್ಟೂರು ಅಂದರೆ ಫಾರ್ ಹಿಸ್ ಬರ್ತ್ ಪ್ಲೇಸ್. ಯಾವುದು? ಮೈಲಾರ. ಎಸ್. ಆ ಹೊತ್ತಿಗಾಗಲೇ ದಂಡಿ ಯಾತ್ರೆಯಲ್ಲಿ ಭಾಗವಹಿಸಿದ್ದ ಕರ್ನಾಟಕದ ಸ್ವಾತಂತ್ರ್ಯ ಸೇನಾನಿ ಎಂಬುದಾಗಿ ಅವರಿಗೆ ಹೆಸರು ಬಂದಿತ್ತು. ಬೈ ದಟ್ ಟೈಮ್, ಆ ಹೊತ್ತಿಗಾಗಲೇ, ಬೈ ದಟ್ ಟೈಮ್, ಓಕೆ. ದಂಡಿ ಯಾತ್ರೆಯಲ್ಲಿ, ಸಿನ್ಸ್ he had participated in ದಂಡಿ ಯಾತ್ರೆ, he got the name ಕರ್ನಾಟಕದ ಸ್ವಾತಂತ್ರ್ಯ ಸೇನಾನಿ, the soldier from ಕರ್ನಾಟಕ, the independent soldier, the brave soldier ಅಂತ ನೇಮ್ ಬರುತ್ತೆ. ಅಂಡರ್ಲೈನ್ ದಿಸ್ ಒನ್, ಓಕೆ. ಊರಿನಲ್ಲಿ ಮಹಾದೇವ ಅವರಿಗೆ ಅದ್ಧೂರಿಯ ಸ್ವಾಗತ ಸಿಕ್ಕಿತು. ಇನ್ ದ ಪ್ಲೇಸ್ ಮಹಾದೇವ ಗಾಟ್ ಅ ವೆರಿ ಗ್ರ್ಯಾಂಡ್ ವೆಲ್ಕಮ್. ಸ್ವಾಗತ ಇಸ್ ಅ ವೆಲ್ಕಮ್, ಅದ್ಧೂರಿ ಇಸ್ ಅ ಗ್ರ್ಯಾಂಡ್. ಮಹಾದೇವ ತಮ್ಮ ಹೆಂಡತಿ ಸಿದ್ದಮ್ಮ, ಅಂಡರ್ಲೈನ್ ಹಿಸ್ ಹೆಂಡತಿ ನೇಮ್, ಹೆಂಡತಿ ಇಸ್ ಅ ವೈಫ್ ನೇಮ್ ಎಸ್ ಸಿದ್ದಮ್ಮ, ಅವರನ್ನು ಸಿದ್ದಮತಿ ಎಂದು ಕರೆಯುತ್ತಿದ್ದರು. ಯೂಸ್ ಟು ಕಾಲ್ ಹರ್ ಆಸ್ ಅ ಸಿದ್ದಮತಿ, ಅಂಡರ್ಲೈನ್ ದಟ್ ಆಲ್ಸೋ. ಸಬರಮತಿಯ ಸುಖವಾಸ ತನಗಷ್ಟೇ ಅಲ್ಲದೆ ಹೆಂಡತಿಗೂ ಆಗಬೇಕೆಂದು ಅವರನ್ನೂ ಸಬರಮತಿಗೆ ಕರೆದುಕೊಂಡು ಹೋದರು. ಹಿ ವಾಂಟೆಡ್ ಇವನ್ ದ ವೈಫ್ ಟು ಎಕ್ಸ್ಪೀರಿಯನ್ಸ್ಡ್ ಸಬರಮತಿ experiences. So he took wife also to Sabaramati to live in Sabaramati Ashrama. ಅಲ್ಲಿ ಸಿದ್ದಮ್ಮ ಬ್ರಿಟಿಷ್ ಸರ್ಕಾರಕ್ಕೆ ಅಸಹಕಾರ ನೀಡುವ ಚಳುವಳಿಯಲ್ಲಿ ಭಾಗವಹಿಸಿ ಜೈಲು ಸೇರಿದರು. ಆ್ಯಂಡ್ ಡ್ಯೂರಿಂಗ್ ದಟ್ ಟೈಮ್ ಸಿದ್ದಮ್ಮ ಶಿ ಜಾಯಿನ್ ದ ಮೂವ್ಮೆಂಟ್ ಕಾಲ್ಡ್ ಅಸಹಕಾರ ಚಳುವಳಿ. ದಟ್ ಮೀನ್ಸ್ ನಾನ್ ಕೋಆಪರೇಷನ್ ಮೂವ್ಮೆಂಟ್. ದಿಸ್ ಇಸ್ ಒನ್ ಆಫ್ ದ ಮೂವ್ಮೆಂಟ್ ವಿಚ್ ವಾಸ್ ಡನ್ ಅಗೇನ್ ವೇ ಟು reject and way to stand against all the rules that was done by Britishers against the Indians. So ಅದಕ್ಕೆ they started opposing all these things which was done by Britishers. So in this moment ಸಿದ್ದಮ್ಮ she joined again. She also went to the jail. ಅವಳು ಕೂಡ ಜೈಲಿಗೆ ಹೋಗ್ತಾಳೆ. ಊರಿಗೆ ಬಂದಿದ್ದ ಮಹಾದೇವ ಇಲ್ಲಿ ಅಸಹಕಾರ ಚಳವಳಿಯಲ್ಲಿ ಭಾಗವಹಿಸಿ ಜೈಲು ಸೇರಿದ್ದರು. ಇವನ್ ದ ಮಹಾದೇವ he was also went to prison because he joined in, he participated in ಅಸಹಕಾರ ಚಳುವಳಿ, which means a non-cooperation movement. Children, read about all these things a small bit. You will anyhow read in your history, the social studies books also. ಹಿಂಡಲಗ ಜೈಲಿನಲ್ಲಿದ್ದಾಗ, ಅಂಡರ್ಲೈನ್ ದ ಜೈಲ್ ಹೆಸರು ಬಂದು ದ ಪ್ರೆಸೆಂಟ್ ನೇಮ್ ಇಸ್ ಹಿಂಡಲಗ. ಗಾಂಧೀಜಿಯವರು ಅಲ್ಲಿಗೆ ಭೇಟಿ ನೀಡಿ ಮಹಾದೇವರನ್ನು ಕಂಡು ಪ್ರೋತ್ಸಾಹಿಸಿದರು. ಸೊ ವನ್ ಗಾಂಧೀಜಿ ವೆಂಟ್ ಟು ಹಿಂಡಲಗ ಜೈಲ್, ಹಿ ಮೆಟ್, ಭೇಟಿ ಅಂದರೆ ಮೀಟ್, ಓಕೆ. ಹಿ ಮೆಟ್ ಮಹಾದೇವ ಆ್ಯಂಡ್ ಹಿ ಸಾ ಹಿಮ್ ಆ್ಯಂಡ್ ಹಿ ಎಂಕರೇಜ್ಡ್ ಹಿಮ್. ಪ್ರೋತ್ಸಾಹಿಸು ಅಂದರೆ ಎಂಕರೇಜ್ ಮಾಡ್ತಾರೆ.
ಸೊ ಹಿಯರ್ ವಿ ಸ್ಟಾಪ್ ದ ಪಾರ್ಟ್ 2 ಆಫ್ ಮೈಲಾರ ಮಹದೇವ. ಐ ಹೋಪ್ ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ. ಡೌಟ್ ಇದ್ದರೆ ಮೆಸೇಜ್ ಮಾಡಿ, ಕಮೆಂಟ್ ಮಾಡಿ, or email ಮಾಡಿ to yashaswikannadavaani@gmail.com. Make sure that you read thoroughly the part 1 and part 2. I'm doing it very slowly, the word by word, and read more about the Dandi Satyagraha and Asahkara Chaduvali. Mark up points, mark every important events ಎಲ್ಲ mark ಮಾಡ್ಕೊಳ್ಳಿ. It will be very useful for your question answers. Okay, I'll meet you all with the part 3 ಅಂತ ಹೇಳ್ತಾ. Teach your friends and also share this video with your friend who are struggling to understand the lesson. Like ಮಾಡಿ, share ಮಾಡಿ, subscribe ಮಾಡಿ to ಯಶಸ್ವಿ ಕನ್ನಡವಾಣಿ ಯೂಟ್ಯೂಬ್ ಚಾನಲ್ಗೆ ಅಂತ ಹೇಳ್ತಾ. Thank you so much. ನಮಸ್ಕಾರ, ಧನ್ಯವಾದಗಳು. From Yashaswi Kannadavaani, there are many e-books that is being launched, even for children as well as adults. So for adults, the Spoken Kannada ebook part 1 is being launched, and the link for this is mentioned in the description box. Please go check it out the description box and purchase the book. The one speciality thing of this book is in a colloquial version, and this is the one and only book and the first book which is available in the market which is in a colloquial version, just not in a written version. Make use of this book. Along with, also follow my Instagram page to get the spoken Kannada lessons for the adults. I hope this will be very useful for you, and the book is in a very affordable price. And for children, there are storybook level 1, level 2, vocabulary book, and the tense book is been there. Please make use of these ebooks. Again, link for all these books is been mentioned in the description box. Please go check out the description box and make use of these books. These books will help your children to make the sentence structures in a proper way, improves their language fluency, improves their vocabulary in a language, and actually it will bring too much of interest to them in Kannada learning. So make use of these books for your children. And there are workshops which is available in the YouTube itself in a playlist named Workshop 1 and Workshop 2. If your child is really struggling with the basics like a Varnamale, Kagunita, Vattakshura, Arkavali, words, make use of these workshop. Link for these workshop is mentioned in the description box. Please make sure you will go to the description box and use all these links. Workshop is a free of cost. It is available in the YouTube itself, and all the ebooks it will be, you have to pay and use those books. There is a sample copy for everything. You can just look into the sample copy and you can purchase. Like ಮಾಡಿ, share ಮಾಡಿ, subscribe ಮಾಡಿ. So knowledge will gain only by sharing the knowledge. So children, if you have learned something, teach to your friends also, and this will help you in your gaining the knowledge. So thank you so much, and if you are not subscribed to the channel, subscribe ಮಾಡ್ಕೊಳ್ಳಿ. Click on the notification, so that click on the bell link so that you will get notified as and when I upload the videos. Thank you so much. I'll meet you all ಅಂತ ಹೇಳ್ತಾ ಧನ್ಯವಾದ.